ಇನ್ನು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ರಾಜಕೀಯ ಅಸ್ತ್ರವಾಗಿರುವಂತಹ ಅನುದಾನ ಯುದ್ಧ ಇವತ್ತು ಮತ್ತಷ್ಟು ತಾರಕಕ್ಕೇರಿದೆ. ಕರ್ನಾಟಕದಿಂದ ಶುರುವಾದಂತಹ ಕದನ ಪಕ್ಕದ ರಾಜ್ಯಗಳಿಗೂ ತಟ್ಟಿದ್ದು ನೆರೆ ರಾಜ್ಯಗಳು ಇವತ್ತು ದೆಹಲಿಯಲ್ಲಿ ಗುಡುಗಿವೆ. ಇದೇ ಹೊತ್ತಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಮೋದಿ ವಿರುದ್ಧ ಕಪ್ಪು ಪತ್ರವನ್ನ ರಿಲೀಸ್ ಮಾಡಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ತೆರೆದಿಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಕೇಂದ್ರ ಸರ್ಕಾರ ಶ್ವೇತ ಪತ್ರವನ್ನ ಇವತ್ತು ಹೊರಡಿಸಿದೆ. ब्लैक पेपर हम आपको प्रेजेंट तो ऐसे काला टीका कर देते। ಅನುದಾನ ಯುದ್ಧಕ್ಕೆ ಹೊಸ ಆಯಾಮ ಸಿಕ್ಕಿದೆ. ಮೋದಿ ಆಡಳಿತದ ವಿರುದ್ಧ ಕಾಂಗ್ರೆಸ್ ಕಪ್ಪು ಪತ್ರ ರಿಲೀಸ್ ಮಾಡಿದೆ. ಇದಕ್ಕೆ ಯುಪಿಎ ಆಡಳಿತಾವಧಿಯ ಶ್ವೇತ ಪತ್ರ ರಿಲೀಸ್ ಮಾಡಿ ಕೇಂದ್ರ ಸರ್ಕಾರ ಕೌಂಟರ್ ಕೊಟ್ಟಿದೆ. ಇದರಿಂದ ಅನುದಾನ ಸಮರದಲ್ಲಿ ಕಪ್ಪು ಪತ್ರ ವರ್ಸಸ್ ಶ್ವೇತ ಪತ್ರ ಫೈಟ್ ತಾರಕಕ್ಕೇರಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕಪ್ಪು ಪತ್ರ ವರ್ಸಸ್ ಶ್ವೇತ ಪತ್ರ ಸಮರ. 10 ವರ್ಷಗಳ ಅನ್ಯಾಯ ಕಾಲ, ಕಾಂಗ್ರೆಸ್ನಿಂದ ಕಪ್ಪು ಪತ್ರ ರಿಲೀಸ್. ಲೋಕಸಭೆಯಲ್ಲಿ ಯುಪಿಎ ಆಡಳಿತಾವಧಿಯ ಶ್ವೇತಪತ್ರ ಮಂಡನೆ. 2014ರಿಂದ 2024 10 ವರ್ಷಗಳ ಅನ್ಯಾಯ ಕಾಲ ಹೆಸರಿನಡಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಪ್ಪು ಪತ್ರ ರಿಲೀಸ್ ಮಾಡಿದ್ದು. ಅಂತ ನಾವು ಯಾವ ರಾಜ್ಯಕ್ಕೂ ಅನ್ಯಾಯ ಮಾಡಿಲ್ಲ ಅಂತಿರೋ ಕೇಂದ್ರ ಸರ್ಕಾರ ಈ ಬಗ್ಗೆ ಶ್ವೇತ ಪತ್ರ ಹೊರಡಿಸಿದೆ. ಇದಕ್ಕೂ ಮುನ್ನವೇ ಕಪ್ಪು ಪತ್ರ ರಿಲೀಸ್ ಮಾಡಿರೋ ಖರ್ಗೆ ಮೋದಿ ವಿರುದ್ಧ ಗುಡುಗಿದ್ದಾರೆ. ಈ ಮೂಲಕ ಅನುದಾನ ಯುದ್ಧಕ್ಕೆ ಹೊಸ ಟಚ್ ಕೊಟ್ಟಿದ್ರು. उनको इसमें ये डेमोक्रेसी को ख़त्म करना उनका काम है और जो लीडर बोलता है उसको एक थ्रेट, हम सिंपैथी नहीं चाहते, हम ऐसे हैं वैसे हैं, इसीलिए हम तो ये चाहते हैं कि जनता की भलाई के लिए तीनों जो काम करना चाहिए वो काम नहीं हुआ, इसीलिए ये हमारा ब्लैक पेपर हम आपको प्रेजेंट कर रहे हैं. ಕಾಂಗ್ರೆಸ್ನ ಕಪ್ಪು ಪತ್ರ ನಮ್ಮ ಅಭಿವೃದ್ಧಿಗೆ ದೃಷ್ಟಿಪೊಟ್ಟು ಎಂದ ಮೋದಿ. ಖರ್ಗೆ ಕಪ್ಪು ಪತ್ರ ಹೊರಡಿಸುತ್ತಿದ್ದಂತೆ ಇತ್ತ ರಾಜ್ಯಸಭೆಯಲ್ಲಿ ಟಾಂಗ್ ಕೊಟ್ಟ ಮೋದಿ ಮಕ್ಕಳಿಗೆ ದೃಷ್ಟಿಯಾಗದಿರಲಿ ಅಂತ ಕಪ್ಪು ಚುಕ್ಕಿ ಇಡ್ತಾರೆ. ಅದರಂತೆ ನಮ್ಮ ಒಳ್ಳೆ ಕೆಲಸಗಳಿಗೆ ಕಾಂಗ್ರೆಸ್ ದೃಷ್ಟಿಪೊಟ್ಟು ಇಟ್ಟಿದೆ ಅಂತ ಕಾಲೆಳೆದಿದ್ದಾರೆ. समृद्धि के नए नए शिखर सर कर रहा है. एक भव्य दिव्य वातावरण बना है, उसको नजर न लग जाए, इसलिए काला टीका करने का एक प्रयास हुआ है. मैं उसके लिए भी खरगे जी का बहुत धन्यवाद करता हूं, ताकि इस हमारी प्रगति की यात्रा को कोई नजर न लग जाए. ये नजर न लग जाए इसलिए आपने आज जो काला टीका किया है. ಲೋಕಸಭೆಯಲ್ಲಿ ಶ್ವೇತಪತ್ರ ಹೊರಡಿಸಿದ ನಿರ್ಮಲಾ ಸೀತಾರಾಮನ್. ಕಾಂಗ್ರೆಸ್ನ ಕಪ್ಪು ಪತ್ರಕ್ಕೆ ಕೌಂಟರ್ ಆಗಿ ಕೇಂದ್ರ ಸರ್ಕಾರ ಶ್ವೇತಪತ್ರ ಹೊರಡಿಸಿದೆ. ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2004ರಿಂದ 2014ರವರೆಗಿನ ಯುಪಿಎ ಆಡಳಿತಾವಧಿಯ ಶ್ವೇತಪತ್ರ ಹೊರಡಿಸಿದ್ದಾರೆ. ಇದರಲ್ಲಿ 10 ವರ್ಷದಲ್ಲಿ ಕಾಂಗ್ರೆಸ್ ಮಾಡಿದ್ದೇನು, ಬಿಜೆಪಿ ಮಾಡ್ತಿರೋದೇನು ಅನ್ನೋದನ್ನ ವಿವರಿಸಲಾಗಿದೆ. ಯುಪಿಎ ಕಾಲದಲ್ಲಿ ಡೋಲಾಯಮಾನವಾಗಿದ್ದ ಆರ್ಥಿಕ ಪರಿಸ್ಥಿತಿಯನ್ನ ಸರಿಪಡಿಸಿರುವುದಾಗಿ ಶ್ವೇತಪತ್ರದ ಮೂಲಕ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ಅನುದಾನ ವಿಚಾರವಾಗಿ ನಡೆದಿರೋ ಯುದ್ಧಕ್ಕೆ ಶ್ವೇತಪತ್ರದಲ್ಲಿ ಟಾಂಗ್ ಕೊಟ್ಟಿರೋ ಕೇಂದ್ರ ಸರ್ಕಾರ ಹಣಕಾಸು ಆಯೋಗದ ಶಿಫಾರಸಿನಂತೆ 2004ರಿಂದ 2014ರವರೆಗಿನ ಯುಪಿಎ ಅವಧಿಯಲ್ಲಿ ರಾಜ್ಯಗಳಿಗೆ 22.10 ಲಕ್ಷ ಕೋಟಿ ಬಿಡುಗಡೆ ಆಗಿದೆ ಅಂತ ಶ್ವೇತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ 2014ರಿಂದ 2023ರವರೆಗೆ ಎನ್ಡಿಎ ಅವಧಿಯಲ್ಲಿ 84.30 ಲಕ್ಷ ಕೋಟಿ ರೂಪಾಯಿಯನ್ನ ರಾಜ್ಯಗಳಿಗೆ ಬಿಡುಗಡೆ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಶ್ವೇತ ಪತ್ರದಲ್ಲಿ ತಿಳಿಸಿದೆ. ನಿನ್ನೆ ಕರ್ನಾಟಕ, ಇಂದು ಕೇರಳ, ತಮಿಳುನಾಡು ಪ್ರತಿಭಟನೆ.
ಆದ್ರೆ ಬಿಜೆಪಿಯ ಲೆಕ್ಕ ಒಪ್ಪದ ವಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿವೆ. ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾಗೆಯೇ ಸಂಸತ್ನ ಗಾಂಧಿ ಪ್ರತಿಮೆ ಬಳಿ ತಮಿಳುನಾಡು ಸಂಸದರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಇತ್ತ ಬೆಂಗಳೂರಿನಲ್ಲೂ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಮುತ್ತಿಗೆ ಹಾಕಿ ನಾಮಫಲಕಕ್ಕೆ ಮಸಿ ಬಳಿದಿದ್ದಾರೆ. ಅತ್ತ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲು ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಇನ್ನು ತೆರಿಗೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರದ್ದು ಗುಜರಾತ್ ಸಿಎಂ ಆಗಿದ್ದಾಗ ಒಂದು ನಾಲಿಗೆ, ಪ್ರಧಾನಿ ಆಗಿದ್ದಾಗ ಇನ್ನೊಂದು ನಾಲಿಗೆ ಅಂತ ಪ್ರಶ್ನಿಸಿದ್ದಾರೆ. ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲಿಗೆ, ಈಗ ಪ್ರಧಾನಮಂತ್ರಿ ಅವರಿಗೆ ಇನ್ನೊಂದು ನಾಲಿಗೆ, ಎರಡೆರಡು ನಾಲಿಗೆ ಇಲ್ಲ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ, ತೆರಿಗೆನೇ ವಸೂಲು ಮಾಡಬೇಡಿ ರಾಜ್ಯದು ಅಂತ ಹೇಳಿದ್ದಾರೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಬಿಜೆಪಿ ಸಂಸದರಿಗೆ ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಸಂಸದರಿಗೆ ನಾಚಿಕೆ ಆಗಬೇಕೆಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಿಎಸ್ವೈ ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ ಸುಳ್ಳು ಹೇಳ್ತಿದ್ಯಂತ ಕುಟುಕಿದ್ದಾರೆ. ಕೇಳುವಂತ ರಾಜ್ಯ ಇದೆ. ನಾನು ನನ್ನ ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ಬಂದು, ನಮ್ಮ MLAಗಳು MP ಗಳು ಬಂದು ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರಲ್ಲ, ಬಿಜೆಪಿ MP ಗಳಿಗೆ ನಾಚಿಕೆ ಆಗಬೇಕು. ಮಾನ್ಯ ವಿತ್ತ ಸಚಿವರು ಈ ಕಾಂಗ್ರೆಸ್ ಸರ್ಕಾರದ ಸುಳ್ಳು ಆರೋಪಗಳು ನಿಜವಾಗಿ ಕರ್ನಾಟಕಕ್ಕೆ ನೀಡಿದ ಅನುದಾನ ಎಲ್ಲವನ್ನ ಅಂಕಿಅಂಶ ಸಮೇತ ಜನರ ಮುಂದೆ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿದ್ದೇವೆ ಅಂತ ಏನೇ ಹೇಳಿದ್ರು ಆಕ್ರೋಶ ಮಾತ್ರ ತಣ್ಣಗಾಗ್ತಿಲ್ಲ. ಇವತ್ತು ಮತ್ತೆರಡು ರಾಜ್ಯಗಳ ನಾಯಕರು ಬೀದಿಗಿಳಿದಿದ್ದಾರೆ. ಮುಂದೆ ಇನ್ಯಾವ ರಾಜ್ಯಗಳು ರೊಚ್ಚಿಗೇಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.